ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಸಿಡಬ್ಲ್ಯೂಎಂಎ ವಿರುದ್ಧ ಮಂಡ್ಯದಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಪ್ರತಿಭಟನೆಯಲ್ಲಿ 104 ವರ್ಷದ ವೃದ್ಧೆಯೊಬ್ಬರು ಭಾಗಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯಿಂದ ಬಂದಿರುವಂತಹ ಶಿವಮ್ಮ ಅನ್ನೋರು ರೈತ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವಂತದ್ದು. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ರಿ? ನಿಮ್ಮ ಬೇಡಿಕೆ ಏನು? ನಮ್ದ ತುಮಕೂರು ಜಿಲ್ಲೆ ತಿಬಟೂರು ತಾಲೂಕು ಕಿಬ್ನಳ್ಳಿ ಹೋಬಳಿ ತಿಮ್ಲಾಪುರ ಶಿವಮ್ಮ. ಕಾವೇರಿ ನೀರ ಯಾವತ್ತೂ ಬಿಡಬಾರ್ದು. ನಮ್ಮ ರೈತರು ಎಲ್ಲಿಗೆ ಹೋಗ್ತಾರೆ? ನಮ್ಮ ಭಾರತ ರಾಜ್ಯದ ರೈತರು ಎಲ್ಲಿಗೆ ಹೋಗ್ತಾರಪ್ಪ? ನಮ್ಮ ಕಾವೇರಿ ನೀರು ಎಲ್ಲಿ ಹರಿಯೋದು? ನಮ್ಮಲ್ಲಿ. ಅವ್ರಿಗೆ ಯಾಕೆ ಕೊಡ್ಬೇಕು? ಅವ್ರಿಗೆ ಯಾಕೆ ಕೊಡಲ್ಲ? ನಾವು ನಮ್ಮ ರೈತರುಗಳು ಅಂದ್ರೆ ಕೊಡ್ರಿ ಅಂತ ಏನಾರ ಕೇಳಕ್ ಹೋಗಾರ? ಯಾವುದೂ ಇಲ್ಲ. ಈಗ ನೀರಿಲ್ಲ, ಬರಗಾಲ ಬಂದೈತಿ, ಇವ್ರಿಗೆ ಕುಡಿಯಕ ನೀರಿಲ್ಲ. ಇವ್ರಿಗೆ ಯಾಕೆ ಕೊಡ್ತಾರೆ? ಇವ್ರಿಗಿದ್ರದು ಅವ್ರಿಗೆ ಕೊಡಲ್ಲ. ನೋಡ್ರಿ, ಗೋಗಳ ಸಾಕ್ನಾರ್ದಲ್ಲೇ ಮಾಡ್ಬೇಕು ಅಂತ ಕಣ್ಣೀರು ಹಾಕಾದಾರೆ ಜನ. ನೀರಿಲ್ದೆ ಕಣ್ಣೀರು ಹಾಕಾದಾರೆ ನೋಡ್ರಿ, ಕೊಡಲ್ಲ. ನೀವೇನ್ ಹೇಳ್ತೀರಿ ಸರ್? ಇವತ್ತು ಮಹಾರಾಜರು ಕಟ್ಕೊಟ್ರು ನಮಗೆ. ನಮ್ಮನೆ ಕದಕೊಟ್ಬಿಟ್ಟು ನಾವು ಬೆಳಗಾನ ನಾಯಿ ಕಾಯುವಂಗಾಗಿದೆ. ನಮ್ಮನೆ ಕದವನ್ನ ಬಿಚ್ಚಿಕೊಟ್ಬಿಟ್ಟು ತಮಿಳುನಾಡವ್ರಿಗೆ ನಾವು ಅವ್ರ ಮನೆ ಬಾಗಿಲು ನಮ್ಮನೆ ಬಾಗಿಲು ಕಾಯುವಂಗಾಗಿದೆ, ನಾಯಿಗಳು ಕಾಯುವಂಗಾಗಿದೆ. ಅಂತದ್ರಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡುದು ಇಲ್ಲ. ಕಟ್ಟೆ ನಮ್ದು, ಕಟ್ಟೆ ಅವ್ರದಲ್ಲ ಸ್ವಾಮಿ, ಕಟ್ಟೆ ನಮ್ದು. ಮಹಾರಾಜರ ಕೊಡುಗೆ. ಮಹಾರಾಜರು ನಮಗೆ ಕುಡಿಗೆ ಮತ್ತು ದನಕರಿಗಳ ನೀರಿಗೆ ಮತ್ತು ವ್ಯವಸಾಯಕ್ಕೆ ಅಂತ ಪ್ರಾಧಾನ್ಯತೆ ಕೊಟ್ಟಿರೋದು KRS ಇಂದ. ಆ KRS ನಮ್ದು ಸ್ವಾಮಿ, ಬ್ಯಾರೆಯವ್ರದಲ್ಲ. ಇವ್ರು ಯಾರು? ಒಳೆ ನೀರಿಗೆ ಗೊನೆನ ಕಪ್ಪಡಿ ಏನ್ರಿ? ಒಳೆ ನೀರಿಗೆ ಗೊನೆನ ಕಪ್ಪಡಿ ಬರ್ಬೇಡ ಅಂತಂದಕ್ಕೆ ಯಾವ್ದೇ ಸರ್ಕಾರ ಯಾವ ನಿಲುವು ತೆಗೆದುಕೊಳ್ಬೇಕು ಸರ್? ಸರ್, ಇವತ್ತಿನ ಪರಿಸ್ಥಿತಿ ಗಮನಿಸಿದ್ರೆ ಮೇಕೆದಾಟು ಯೋಜನೆ ಇದೆಯಲ್ಲ, ಅದನ್ನ ಪೂರ್ಣಗೊಳಿಸಬೇಕು ಒಂದ್ ಮಾತು. ಹಾಗೇನೆ ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ, ಆ ಡ್ಯಾಮ್ಗೆ ಸಪೋರ್ಟಿವ್ ಆಗಿ ಮತ್ತೊಂದು ಸಬ್ ಡ್ಯಾಮ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈ ಹೆಚ್ಚುವರಿ ನೀರನ್ನ ಸಮುದ್ರ ಪಾಲ್ ಮಾಡ್ತಿದ್ದಾರೆ. ಹಾಗಾಗಿ ಆ ವೇಸ್ಟ್ ಆಗಿ ಹೋಗ್ತಿದೆ, ವ್ಯರ್ಥವಾಗ್ತಿದೆ. ಆ ವ್ಯರ್ಥ ಆಗ್ತಿದೆ ತಪ್ಪಿಸೋದಕ್ಕೆ ಮೇಕೆದಾಟು ಮಾಡಿದ್ರೆ ಎಷ್ಟೋ ಪಾರಾದಾಗೆ. ಹಾಗೇನೆ ಅಲ್ಲಿರುವಂತ ಆ ಮೆಟ್ರೋ ಡ್ಯಾಮ್ ನ ಅಥವಾ ಸಬ್ ಡ್ಯಾಮ್ ಮಾಡ್ಕೊಂಡ್ರೆ ಎಷ್ಟೋ ನಮ್ಮ ನಾಡಿನ ಜನ, ತಮಿಳುನಾಡು ಜನಕ್ಕೆಲ್ಲ ಒಂದು ಒಳ್ಳೇದಾಗುತ್ತೆ. ಇದು ಹೌದೌದು, ಹೆಚ್ಚುವರಿ ಡ್ಯಾಮ್ ಕಟ್ಕೋಬೇಕು. ಮತ್ತೆ ಇಲ್ಲಿ ಅವಕಾಶ ಕೊಡಬೇಕು. ಇಲ್ಲಿ ಮೇಕೆದಾಟು ಇದಕ್ಕೆ ಮೇಕೆದಾಟು ಡ್ಯಾಮ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ಬಿಟ್ಟು ಅದನ್ನ ಬಿಟ್ಟು ನಾವು ಬರೀ ರಾಜಕಾರಣವಾಗಿ ಇಟ್ಕೊಂಡೇನೆ ರಾಜಕೀಯ ಮಾಡ್ತೀವಿ ಮಾಡಬೇಕು ಅಂತ ಇಟ್ಕೊಂಡ್ರೆ ಅದು ಅವ್ರಿಗೂ ಒಳ್ಳೇದಾಗಲ್ಲ, ನಮ್ಮ ನಾಡಿನ ಜನಕ್ಕೂ ಒಳ್ಳೇದಾಗಲ್ಲ. ಸರ್, ನೀವೇನ್ ಹೇಳ್ತೀರಿ ಸರ್? ಈಗಾಗಲೇ ನೀರನ್ನ ಇರ್ತಕ್ಕಂಥ ನೀರು ಮಂಡ್ಯ ಜಿಲ್ಲೆಗೆ ಬಿಟ್ಟಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ಮಂಡ್ಯ ಜಿಲ್ಲೆ ಬೆಳೆಗಳನ್ನ ಒಣಗಿಸ್ಬಿಟ್ರು. 2 ತಿಂಗಳ ಬೆಳೆಗೆ ನೀರು ಕೊಡದೇನೆ ಒಣಗಿಸಿ ಈಗ ನೀರನ್ನ ತಮಿಳುನಾಡು ಬಿಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಯಾಕೆ ಬರಬೇಕಾಗಿತ್ತು? ಇಲ್ಲಿನ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಸುಳ್ಳು ವರದಿಗಳನ್ನು ಕೊಟ್ಟು ಇನ್ನು 1 ವರ್ಷಕ್ಕೆ ಆಗುವಷ್ಟು ಕುಡಿ ನೀರಿಗೆ ಲೆಕ್ಕಾಚಾರ ಹಾಕಿದ್ದಾರೆ. ಆ ಲೆಕ್ಕಾಚಾರ ಹಾಕಬಾರ್ದಾಗಿತ್ತು. ಇರು ನೀರನ್ನ ಮೊದಲು ಬೆಳೆಗಳು ಬಿಡಬೇಕಾಗಿತ್ತು. ಮುಂದೆ ಬರೋ ಲೆಕ್ಕಾಚಾರ ಹಾಕೊಂಡು ನೀರು ಬಿಡಬೇಕು ಹೊರತಾಗಿ ಇವರು 6 ತಿಂಗಳಿಗೆ ಆಗುವಂತ ಕುಡಿ ನೀರಿಗೆ ಈಗಲೇ ಲೆಕ್ಕಾಚಾರ ಹಾಕ್ತಾರೆ. ಅದ್ ಯಾಕೆ ಬೇಕಿತ್ತು? ಈಗಿನ ನೀರು ಬೆಳೆ ಕೊಟ್ಟಿದ್ರೆ ಈ ನಮ್ಮ ಬೆಳೆಗಳು ಉಳ್ಕೊತಾ ಇದ್ದು. ಮತ್ತೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಗಾರು ಉಪಯೋಗ ಆಗ್ತಾ ಇತ್ತು. ಭಾರಿ ಅನ್ಯಾಯ ಮಾಡಿದ್ದಾರೆ ಸರ್ಕಾರ ಮತ್ತೆ ಅಧಿಕಾರಿಗಳು ಸೇರಿ. ನಮ್ಗೆ ಭಾರಿ ತುಂಬಾ ಅನ್ಯಾಯ ಮಾಡಿದ್ದಾರೆ. ಇವತ್ತು ಏನು ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ತಮಿಳುನಾಡವರು ಕೂಡ ಒಂದು ಹೊಸದ ಅಣೆಕಟ್ಟೆಯನ್ನು ಕಟ್ಟಿಕೊಂಡು ಆ ಭಾಗದ ರೈತರ ಹಿತ ಕಾಪಾಡಬೇಕು. ಈ ಮಧ್ಯದಲ್ಲಿ ಇವತ್ತು ಏನಾಗಿದೆ, ರಾಜ್ಯದಲ್ಲಿ ಬರಗಾಲ ಬಂದಿದೆ, ಇಲ್ಲೇ ಬೆಳೆಗಳಿಗೆ ನೀರಿಲ್ಲ, ಎಲ್ಲ ನಮ್ಮ ಬೆಳೆಗಳೆಲ್ಲ ಒಣಗ್ತಾ ಇದೆ. ಇಂಥ ಸ್ಥಿತಿನಲ್ಲಿ ಇದು ರಾಜಕಾರಣ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. 2 ರಾಜ್ಯಗಳು ಸೌಹಾರ್ದತೆಯಲ್ಲಿ ಬಗೆಹರಿಸಿಕೊಂಡು 2 ರಾಜ್ಯದಲ್ಲಿ ನೆಮ್ಮದಿಲಿ ಇರಬೇಕು ಅನ್ನುವಂಥ ನಮ್ಮ ಒತ್ತಾಯ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂತದ್ದು. ಮುಂದೆ ನನ್ನ ಸಹೋದ್ಯೋಗಿ ವರದಿಯನ್ನು ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ಕರ್ನಾಟಕ